ಎಲ್ರಿಗೂ ನಮಸ್ಕಾರ. ನಾನು ಮೊದಲೇ ಹೇಳಿದೆ ಬಳ್ಳಾರಿಯಿಂದ ಮಂತ್ರಾಲಯಕ್ಕೆ ಹೋಗಿ ಬರ್ತೀನಿ ಅಂತ. ಬಳ್ಳಾರಿಯಿಂದ ಮಂತ್ರಾಲಯ ತುಂಬಾ ಹತ್ರನೇ ಆಗುತ್ತೆ. ಅಲ್ಲಿ ಯಾವ್ಯಾವ ಕ್ಷೇತ್ರಕ್ಕೆ ಹೋಗ್ಬೇಕು ಮಂತ್ರಾಲಯಕ್ಕೆ ಹೋದ್ರೆ, ಆಮೇಲೆ ಅಲ್ಲಿ ಒಂದು ವಿಶೇಷ ಪ್ರಸಾದ ಸಿಗುತ್ತೆ. ಆ ಪ್ರಸಾದನ ಮನೆಗೆ ತಗೊಂಡ್ಬಂದು ಹೇಗ್ ಪೂಜೆ ಮಾಡ್ಬೇಕು, ಅದ್ರ ಲಾಭಗಳೇನು, ಆಮೇಲೆ ಅದ್ರದ್ದು ಎಷ್ಟು ವಿಶೇಷವಿದೆ ಅಂತಾನು ನಾನು ಮುಂದೆ ಹೇಳ್ತೀನಿ. ನೋಡಿ, ನಮ್ಮ ಅಕ್ಕ ತಮ್ಮ ಎಲ್ಲ ಅವ್ರ ಊರಿಗೆ ಹೊರಟ್ರು. ನಾನು, ನಮ್ಮ ತಂಗಿ ಮಗ, ನನ್ನ ಮಗಳು ಎಲ್ರೂ ಸೇರಿ ಮಂತ್ರಾಲಯಕ್ಕೆ ಹೊರಟ್ವಿ. ಈಗ ನಮ್ ತಂಗಿ ಮತ್ತೆ ನಮ್ಮ ಅಕ್ಕನ ಮಗಳು ಬರ್ಲಿಲ್ಲ, ಹಾಗೆ ನಮ್ ತಂಗಿ ಯಜಮಾನ್ರು ಬರಕ್ಕಾಗ್ಲಿಲ್ಲ. ಊಟಕ್ಕೆ ಉಪ್ಪಿನಕಾಯಿ ಹೇಗ್ ರುಚಿ ಕೊಡುತ್ತೋ ಹಾಗೆ ನಮ್ ಜೀವನಕ್ಕೂ ಒಬ್ರದ್ದು ರಾಯರ ಅಥವಾ ಗುರುವಿನ ಆರಾಧನೆ ನಮ್ ಜೀವನಕ್ಕೆ ಬೇಕಾಗತ್ತೆ. ಹಾಗೆ ನಾನ್ ಆರಾಧನೆ ಮಾಡೋದು ಗುರು ರಾಯರ್ನ. ಅದಕ್ಕೆ ನಾನು ಮಂತ್ರಾಲಯಕ್ಕೆ ಬಂದು ಅವ್ರ ಆಶೀರ್ವಾದ ತಗೊಂಡು, ಹಾಗೆ ಅಲ್ಲಿ ಒಂದು ಕೃತಿಕಾ ಪ್ರಸಾದ ಅಂತ ಸಿಗುತ್ತೆ. ಅದು ತುಂಬಾ ಪವರ್ಫುಲ್, ಹಾಗೆ ತುಂಬಾ ವಿಶೇಷವಾಗಿದೆ ಅದ್ರ ಪ್ರಸಾದ. ಆ ಪ್ರಸಾದ ತುಂಬಾ ವಿಶೇಷವಾಗಿದೆ. ಆ ಪ್ರಸಾದ ಯಾವ ತರ ಅಂದ್ರೆ, ಮೃತಿಕಾ ಪ್ರಸಾದ ಅಂದ್ರೆ ತುಳಸಿ ವನದಲ್ಲಿಂದ ಮಣ್ಣು, ಅದನ್ನ ನಾವು ಮಣ್ಣು ಅಂತ ಕರಿಬಾರ್ದು. ಮಂತ್ರಾಲಯದಲ್ಲಿರೋ ಮೇನ್ ಅರ್ಚಕರೇನಿರ್ತಾರೆ ನೋಡಿ, ಅವರು ತುಳಸಿ ವನಕ್ಕೆ ಹೋಗಿ ಅಲ್ಲಿಂದ ಆ ಮೃತಿಕೆಯನ್ನ ತಗೊಂಡ್ಬರ್ತಾರೆ. ಅದನ್ನ ಚಿನ್ನದ ಪಲ್ಲಕ್ಕಿಯಲ್ಲಿ ತಗೊಂಡ್ಬರ್ತಾರೆ. ಆ ಚಿನ್ನದ ಪಲ್ಲಕ್ಕಿಯಲ್ಲಿ ತರೋದ್ರಿಂದಾನೇ ಅದೊಂಥರ ವಿಶೇಷ. ಹಾಗೆ ಅದನ್ನ ತಗೊಂಡ್ ಬಂದ್ಬಿಟ್ಟು ರಾಯರ ಬೃಂದಾವನ ಇರುತ್ತೆ ನೋಡಿ, ಬೃಂದಾವನದ ಮೇಲೆ ಇಟ್ಟು ಪೂಜೆ ಪುನಸ್ಕಾರಗಳನ್ನ ಮಾಡಿ ಅನುಷ್ಠಾನ ಮಾಡ್ತಾರೆ. ವಿಶೇಷ ಪೂಜೆ, ಪ್ರಸಾದ, ಅನುಷ್ಠಾನನೆಲ್ಲ ಮಾಡಿ ಆಮೇಲೆ ಎಲ್ಲೆಲ್ಲಿ ರಾಯರ ಬೃಂದಾವನ ಇದೆಯೋ ಅಲ್ಲಿ ಎಲ್ಲ ಇದನ್ನ ಕೊಟ್ಟು ಕಳಿಸ್ತಾರೆ. ಯಾರಾದ್ರೂ ಮಂತ್ರಾಲಯಕ್ಕೆ ಬಂದ್ರೆ ಈ ಪ್ರಸಾದನ ಮಾತ್ರ ಮರ್ತ್ ಹೋಗ್ಬೇಡಿ. ಇದ್ರದ್ದು ತುಂಬಾ ಪವರ್ ಇದೆ. ಯಾಕಂದ್ರೆ ನಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ತುಂಬಾ ನಾನ್ ತಂದಿಟ್ಟಾಗಿಂದ ಒಂದ್ 15 ದಿನ ಆಗಿದೆ ಅಷ್ಟೇ, ನನಗೆ ತುಂಬಾ ಚೇಂಜಸ್ ಅನಿಸ್ತಾ ಇದೆ. ಆಮೇಲೆ ಈ ಪ್ರಸಾದ ತಗೊಂಡ್ ಹೋದಾಗ ಸ್ವಲ್ಪ ಮಡಿ ಅಂತ ಅಂದ್ರೆ ನಾನ್ ವೆಜ್ ಎಲ್ಲ ತಿಂದವರೆಲ್ಲ ಮುಟ್ಟಬಾರ್ದು. ಆಮೇಲೆ ಪೀರಿಯಡ್ ಆದಾಗ ಅದನ್ನೆಲ್ಲ ಮುಟ್ಟಬಾರ್ದು, ಅಥವಾ ನಾವ್ ಇಟ್ಟಿರೋ ಜಾಗದಲ್ಲಿ ಅಲ್ಲಿ ಹತ್ರ ಹೋಗ್ಬಾರ್ದು ಅಂತ ಹೇಳ್ತಾರೆ. ನಾವು ದೇವ್ರ ಮನೇಲಿ ಇಟ್ರೆ ದೇವ್ರ ಮನೆಗೆಲ್ಲ ಹೋಗ್ಬಾರ್ದು ಅಂತಾನು ಹೇಳಿದ್ರು ನಮ್ಗಲ್ಲಿ ಅರ್ಚಕರು. ಈ ಮೃತಿಕಾ ಪ್ರಸಾದ ತಗೊಂಡ್ಬಂದು ಮನೇಲಿ ಇಡೋದ್ರಿಂದ ನಿಮ್ಗೆ ಏನೇ ಪ್ರಾಬ್ಲಮ್ ಇರ್ಲಿ, ಮನೇಲಿ ಏನೇ ತೊಂದ್ರೆ, ಕಿರಿಕಿರಿ ಅಥವಾ ಯಾವ್ದೇ ಪ್ರಾಬ್ಲಮ್ ಆದ್ರೂ ಅದು ನಿಧಾನಕ್ಕೆ, ಅಂದ್ರೆ ಐಸ್ ಕರಗಿದಂಗೆ ನಿಧಾನ ಕರಗ್ತಾ ಹೋಗುತ್ತೆ. ಆಮೇಲೆ ಒಂಥರ ಮನಸ್ಸಿಗೆ ಒಳ್ಳೆ ಶಾಂತಿ, ನೆಮ್ಮದಿನೂ ಸಿಗುತ್ತೆ. ಆಮೇಲೆ ನಿಮ್ಗೆ ಮನೇಲಿ ನೋಡಿ ತಂದ್ ಇಟ್ಮೇಲೆ ಒಳ್ಳೆ ಪಾಸಿಟಿವ್ ಎನರ್ಜಿ ಸ್ಟಾರ್ಟ್ ಆಗುತ್ತೆ. ಮಂತ್ರಾಲಯಕ್ಕೆ ಬಂದ್ಮೇಲೆ ಫಸ್ಟ್ ರಾಯರ ದರ್ಶನ ತಗೊಳಕ್ಕಿಂತ ಮೊದ್ಲು ಈ ಮಂಚಾಲಮ್ಮನ ದರ್ಶನ ತಗೊಂಡು ಆಮೇಲೆ ರಾಯರ ದರ್ಶನ ತಗೋಬೇಕು ಅಂತ ಇದೆ. ಈಗ ನೋಡಿ, ಫಸ್ಟ್ಗೆಲ್ಲ ನಾವು ಸ್ಟ್ರೇಟ್ ಆಗಿ ಹೋದ್ರೆ ಡೈರೆಕ್ಟ್ ಆಗಿ ದರ್ಶನಕ್ಕೆ ಹೋಗ್ಬಿಡ್ತಿದ್ವಿ, ರಾಯರ ದರ್ಶನಕ್ಕೆ. ಈಗೆಲ್ಲ ಕ್ಯೂ ಸಿಸ್ಟಮ್ ಮಾಡಿದ್ದಾರೆ. ಈ ಮಂಚಾಲಮ್ಮ ದೇವಸ್ಥಾನ ಇದೆಲ್ಲ ಅದ್ರ ಪಕ್ಕನೆ ರೈಟ್ ಸೈಡ್ ಇಂದ ಹೋಗೋ ತರ ಮಾಡಿದ್ದಾರೆ. ಆಮೇಲೆ ತುಂಬಾ ರಶ್ ಇತ್ತು. ನಾವು ಭಾನುವಾರ ಹೋಗಿರೋದ್ರಿಂದ ತುಂಬಾನೇ ರಶ್ ಇತ್ತು. ಅಲ್ಲಿ ಭಾನುವಾರದ ಪೂಜೆ ನೋಡಿ ಡಿಸ್ಪ್ಲೇ ನಲ್ಲಿ ಬರ್ತಾ ಇತ್ತು. ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ಇಲ್ಲಿ ಎಲ್ರಿಗೂ ಯಾರಿಗ್ ಬರಕ್ಕಾಗಲ್ಲೋ ಅವ್ರು ಅಲ್ಲಿಂದಾನೇ ದರ್ಶನ ಮಾಡ್ಕೊಳ್ಳಿ ಅಂತ ಒಂದು ಕ್ಲಿಪ್ಪಿಂಗ್ ನ ಹಾಕಿದ್ದೀನಿ. ಒಂದ್ ಅರ್ಧ ಗಂಟೆ ಕ್ಯೂ ಅಲ್ಲಿ ನಿಂತಿದ್ವಿ ಅಷ್ಟೇ. ಅಷ್ಟೊತ್ತಿಗಾಗ್ಲೇ ನಾವು ಗರ್ಭಗುಡಿ ಹತ್ರ ಬಂದ್ವಿ. ಒಳಗಡೆ ಎಲ್ಲ ಕ್ಯಾಮ್ರಾ ಅಲಾವ್ ಇರಲ್ಲ ಅಂತ ನನ್ನ ಮೊಬೈಲ್ ನ ಆಫ್ ಮಾಡಿ ಆಚೆ ದರ್ಶನ ತಗೊಂಡ್ ಆಚೆ ಬಂದ್ಮೇಲೆ ನೋಡಿ, ಇದು ರಾಯರದು ಬೃಂದಾವನನೇ. ಇದನ್ನ ನವಗ್ರಹಗಳಿಂದ ಅಲಂಕಾರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ, ತುಂಬಾ ವಿಶೇಷವಾಗಿ ಅನಿಸ್ತಾ ಇತ್ತು. ಹಾಗೆ ಇಲ್ಲಿ ವಿಶೇಷ ಪೂಜೆಗೆಲ್ಲ ಬಳಸ್ತಾ ಇರೋ ವಸ್ತುಗಳನ್ಸುತ್ತೆ ಇದೆಲ್ಲ. ಈ ಪಲ್ಲಕ್ಕಿ ಎಲ್ಲ ವಿಶೇಷ ಪೂಜೆಗೆ, ಅಂದ್ರೆ ಚಿನ್ನ ಬೆಳ್ಳಿ ಎಲ್ಲ ಇತ್ತು ಇದು. ಅದನ್ನ ಒಂದು ಮ್ಯೂಸಿಯಂ ತರ ಮಾಡಿ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಇಲ್ಲಿ ಸುಧೀಂದ್ರ ತೀರ್ಥರವ್ರದ್ದು ಒಂದು ಸ್ಟ್ಯಾಚ್ಯೂ ಇದೆ, ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಕೇಳಿಲ್ಲ ಅಲ್ಲಿ ಯಾರನ್ನು, ನನಗ್ ಅನ್ಸಿದ ಮಟ್ಟಿಗೆ ಇದು ಸುಧೀಂದ್ರ ತೀರ್ಥರೇ ಇರ್ಬೋದೇನೋ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗೆ ಅಲ್ಲೇ ಮುಂದೆ ಹೋದ್ರೆ ಒಂದು ರಾಯರದ್ದು ಒಂದು ಸ್ಟ್ಯಾಚ್ಯೂ ಇದೆ. ಅದಂತೂ ತುಂಬಾ ಅದ್ಭುತವಾಗಿತ್ತು. ಅವರೇ ಖುದ್ದಾಗಿ ಅಲ್ಲಿ ಕೂತಿದಾರೇನೋ ಅನ್ನೋ ತರಾನೇ ಕಾಣಿಸ್ತಾ ಇತ್ತು. ಅದನ್ನ ನೋಡ್ತಾ ಇದ್ರೆ ಅಲ್ಲೇ ಕೂತ್ಕೊಳ್ಳೋನೇನೋ ಅಂತ ಅನಿಸ್ತಾ ಇತ್ತು. ನಾವು ಅಲ್ಲೇ ಒಂದ್ 10 ನಿಮಿಷ ಕೂತ್ಕೊಂಡು ಸ್ವಲ್ಪ ಎಲ್ಲ ಪ್ರೇಯರ್ ಎಲ್ಲ ಮಾಡ್ಕೊಂಡು ಆಚೆ ಬಂದ್ವಿ. ಇಲ್ಲಿ ನೋಡಿ ತೋರಿಸ್ತೀನಿ. ಇಲ್ಲಿ ರಾಯರೇ ಖುದ್ದಾಗಿ ಕೂತಿದಾರೇನೋ ತರ ಅನಿಸ್ತಾ ಇತ್ತು ನೋಡಿ. ಅಷ್ಟು ಚೆನ್ನಾಗಿದೆ ಮೂರ್ತಿ ಮಾತ್ರ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆ ಮುಖದಲ್ಲಿರೋ ತೇಜಸ್ ಅಂತೂ ಆ ನೋಡ್ತಾ ಇದ್ದಂಗೆನೆ ನಮ್ ಕಷ್ಟಗಳೆಲ್ಲ ಕರಗಿಬಿಡತ್ತೆ, ಅಷ್ಟು ಚೆನ್ನಾಗಿದೆ. ಈ ರಾಯರ ಪವಾಡಗಳು ಹಾಗೂ ಅವ್ರ ಚರಿತ್ರೆನ ಏನಾದ್ರೂ ತಿಳ್ಕೊಬೇಕಂದ್ರೆ ನಿಮ್ಗೆ ಬುಕ್ ಸಿಗುತ್ತೆ. ನಿಮ್ಗೆ ಬುಕ್ ಅನ್ನು ಓದಕ್ಕಾಗಲ್ಲ, ನನ್ಗೆ ಅಷ್ಟು ಟೈಮ್ ಇಲ್ಲ ಅಂದ್ರೆ ಹಳೇ ಕಾಲದ್ದು ರಾಜ್ಕುಮಾರ್ ಅವರು ಒಂದು ಚಿತ್ರಣ ಮಾಡಿದ್ದಾರೆ, ಅಂದ್ರೆ ಫಿಲ್ಮ್ ಮಾಡಿದ್ದಾರೆ. ರಾಜ್ಕುಮಾರ್ ಅವರೇ ರಾಘವೇಂದ್ರ ಆಗಿ ಈ ಫಿಲ್ಮ್ ಅಲ್ಲಿ ನಟಿಸಿದ್ದಾರೆ. ಅದು ಯಾವ ಚಿತ್ರ, ಯಾವ ಫಿಲ್ಮ್ ಅಂದ್ರೆ
ರಾಘವೇಂದ್ರ ಮಹಾತ್ಮೆ ಈ ಪಿಕ್ಚರ್ ನ ನೋಡಿ ನಿಮ್ಗೆ ಫುಲ್ ಡೀಟೇಲ್ ಆಗಿ ರಾಘವೇಂದ್ರ ಸ್ವಾಮಿಗಳ ಹಿಸ್ಟ್ರಿನೇ ಗೊತ್ತಾಗತ್ತೆ. ದೇವಸ್ಥಾನದಿಂದ ಆಚೆ ಬಂದ್ಮೇಲೆ ತೀರ್ಥ ಮತ್ತು ಮಂತ್ರಾಕ್ಷತೆಯನ್ನ ತಗೊಂಡು ಆಮೇಲೆ ಇಲ್ಲಿ ಅನ್ನಪೂರ್ಣೇಶ್ವರಿ ಭೋಜನಾಲಯ ಅಂದ್ರೆ ದಿನ ಅನ್ನ ಪ್ರಸಾದ ಆಗುತ್ತೆ ಇಲ್ಲಿ. ಆ ಪ್ರಸಾದ ತಗೊಳ್ಳೋಣ ಅಂತ ಇಲ್ಲಿ ಬಂದ್ವಿ. ಇಲ್ಲಿ ತುಂಬಾ ರಶ್ ಇತ್ತು. ರಶ್ ಇದ್ರೂ ಪರವಾಗಿಲ್ಲ, ನಾವು ಇವತ್ತು ಪ್ರಸಾದ ತಗೋಬೇಕಿಲ್ಲಿ ಅಂತ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ಒಂದು 45 ಮಿನಿಟ್ಸ್ ಆಯ್ತು. ವೀಕೆಂಡ್ ಇರೋದ್ರಿಂದ ಸ್ವಲ್ಪ ರಶ್ ಇರುತ್ತೆ, ತುಂಬಾ ಜನನು ಬಂದಿರ್ತಾರೆ. ಯಾರಾದ್ರೂ ಹೋಗ್ಬೇಕಂದ್ರೆ ವೀಕ್ ಡೇಸ್ ಅಲ್ಲಿ ಹೋಗಿ. ತುಂಬಾ ಏಜ್ ಆದವರು ಅಥವಾ ನಮ್ಗೆ ನಿಂತ್ಕೊಳಕ್ ಆಗಲ್ಲ ಅಂತ ಅನ್ನೋರು ಆತರ ಹೋಗಿ ವೀಕ್ ಡೇಸ್ ಅಲ್ಲಿ ಹೋಗಿ. ವೀಕೆಂಡ್ ಅಲ್ಲಿ ಹೋದ್ರೆ ಸ್ವಲ್ಪ ರಶ್ ಇರುತ್ತೆ. ಇಲ್ಲ ಅಂದ್ರೆ 1000 ರುಪೀಸ್ಗೆ ಟಿಕೆಟ್ ಇದೆ. 1000 ರುಪೀಸ್ಗೆ 4 ಮೆಂಬರ್ಸ್ ಏನೋ ಟಿಕೆಟ್ ಇದೆ. 4 ಜನನ ಒಳಗ್ ಬಿಡ್ತಾರೆ ಡೈರೆಕ್ಟ್ ದರ್ಶನಕ್ಕೆ. ಆ ತರಾನು ಹೋಗ್ಬೋದು. ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಅಲ್ಲಿ ಅನ್ನ ಪ್ರಸಾದ ಏನ್ ಸಿಗುತ್ತೋ ಅದನ್ನ ಪ್ರಸಾದ ಮಾಡಿ ಬಂದ್ರೇನೆ ನಮ್ಗೆ ಒಳ್ಳೆ ಫಲ ಸಿಗೋದು. ಹಾಗೆ ನಾವು ಪ್ರಸಾದ ಮಾಡ್ಕೊಂಡು ನೋಡಿ, ಇಲ್ಲಿ ತುಂಗಭದ್ರಾ ನದಿ ಇದೆ ನೋಡಿ. ಮೃತ್ತಿಕಾ ಪ್ರಸಾದ ಎಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ. ನಾನು ಅವ್ರ ಮನೆ ಎಲ್ಲ ತೋರ್ಸಲ್ಲ, ಆ ಮನೆ ಎಲ್ಲ ತೋರ್ಸಕ್ಕೆ ವಿಡಿಯೋ ಮಾಡಕ್ಕೆ ಅಲ್ಲೆಲ್ಲ ಅಲಾವ್ ಇರ್ಲಿಲ್ಲ. ಈ ತುಂಗಭದ್ರಾ ನದಿಯಿಂದ ಆಪೋಸಿಟ್ ಅಲ್ಲಿ ಬಂದ್ರೆ ನಮ್ ಲೆಫ್ಟ್ ಅಲ್ಲಿ ಹೋದ್ರೆ ಅಲ್ಲಿ ಮೃತ್ತಿಕಾ ಪ್ರಸಾದ ನೀವ್ ಯಾರನ್ನೇ ಕೇಳಿ ಅಲ್ಲಿ ಹೇಳ್ತಾರೆ. ಅರ್ಚಕರ ಮನೆ ಯಾವ್ದು ಅಂತ ಕೇಳಿದ್ರೆ ಪ್ರತಿಯೊಬ್ರು ಅರ್ಚಕರ ಮನೆಯಲ್ಲೂ ಅದು ಮೃತ್ತಿಕಾ ಪ್ರಸಾದ ಸಿಗತ್ತೆ. ಅದನ್ನ ತಗೊಂಡು ನಾವು ದೇವಸ್ಥಾನದಿಂದ ಆಚೆ ಬಂದ್ವಿ. ಈಗ ಮಂತ್ರಾಲಯದಿಂದ ಈಗ ಇದಕ್ ಹೋಗ್ತಾ ಇದೀವಿ, ಪಂಚಮುಖಿ ಆಂಜನೇಯನ ದೇವಸ್ಥಾನ. ಮಂತ್ರಾಲಯಕ್ಕೆ ಹೋದ್ಮೇಲೆ ಪಂಚಮುಖಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಲೇಬೇಕು. ಪಂಚಮುಖಿ ಆಂಜನೇಯನ ದೇವಸ್ಥಾನ ಮುಗಿಸ್ಕೊಂಡು ಬಿಚ್ಚಾಲೆ ದೇವಸ್ಥಾನ ಅಲ್ಲೂ ಹೋಗಿ ದರ್ಶನ ಮಾಡ್ಕೊಂಡು ಬರ್ಲೇಬೇಕು. ಯಾಕಂದ್ರೆ ಮಂತ್ರಾಲಯಕ್ಕೆ ಹೋದ್ರೆ ಈ 3 ದೇವಸ್ಥಾನಕ್ಕೂ ವಿಸಿಟ್ ಮಾಡ್ಲೇಬೇಕು. ಅಲ್ಲೇ ಪಕ್ಕನೇ ಇದೆ, ತುಂಬಾ ಹತ್ರನೇ ಇರುತ್ತೆ. ನಾವು ಓನ್ ವೆಹಿಕಲ್ ಅಲ್ಲಿ ಹೋದ್ರೆ ಪರವಾಗಿಲ್ಲ, ಇಲ್ಲ ಅಂದ್ರೆ ನಿಮ್ಗೆ ಅಲ್ಲಿ ಆಟೋನು ಸಿಗುತ್ತೆ. ಪಂಚಮುಖಿ ಆಂಜನೇಯನ ದೇವಸ್ಥಾನ ಅಂತ ಕೂಗ್ತಾ ಇರ್ತಾರೆ, ಅಲ್ಲಿ ಆದ್ರೂ ನೀವು ಸೀಟ್ ಅಲ್ಲೇ ಹೋಗ್ಬೋದು ಅಥವಾ ನೀವು ಸಪರೇಟ್ ಆಗಿ ಮಾಡ್ಕೊಂಡು ಹೋಗ್ಬೋದು. ಈಗ ನಾವು ಪಂಚಮುಖಿ ಆಂಜನೇಯನ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಏನ್ ವಿಶೇಷ ಅಂದ್ರೆ ಇಲ್ಲಿ ರಾಯರು 12 ವರ್ಷ ಈ ಗುಹೆನಲ್ಲಿ ತಪಸ್ ಮಾಡಿದ್ರಂತೆ. ಇಲ್ಲಿ ತಪಸ್ ಮಾಡ್ಬೇಕಾದ್ರೆ ಆಂಜನೇಯ ಪ್ರತ್ಯಕ್ಷನಾಗಿರೋದು ಪಂಚಮುಖಿ ಆಂಜನೇಯ ಆಗಿ. ಕಪಿ, ಗರುಡ, ನರಸಿಂಹ, ವರಾಹಿ, ಹೈಗ್ರೀವ ಈ 5 ಅವತಾರಗಳಿಂದ ರಾಯರಿಗೆ ದರ್ಶನ ಕೊಟ್ಟಿರೋದಂತೆ ಹನುಮಂತ. ಹಾಗಾಗಿ ಇದು ತುಂಬಾ ವಿಶೇಷ. ಆಮೇಲೆ ರಾಯರು ತಮ್ಮ ಸ್ವತಃ ಕೈಯಿಂದ ಈ ಬಂಡೆ ಕಲ್ ಮೇಲೆನೆ ಪಂಚಮುಖಿ ಆಂಜನೇಯನ ಚಿತ್ರನ ಬಿಡಿಸಿರೋದಂತೆ. ಹಾಗಾಗಿ ಇದು ತುಂಬಾ ವಿಶೇಷವಾಗಿರೋ ದೇವಸ್ಥಾನ. ಯಾರು ಹನುಮಂತನ ಭಕ್ತರಿದ್ದಾರೋ ಅವರೆಲ್ಲ ಇಲ್ಲಿ ಬಂದು ದರ್ಶನ ತಗೋತಾರಂತೆ. ತುಂಬಾ ಪವರ್ಫುಲ್ ಆಗೇನು ಇದೆ ಈ ದೇವಸ್ಥಾನ ಕೂಡ. ರಾಯರ ದರ್ಶನ ತಗೊಂಡ ತಕ್ಷಣ ನೆಕ್ಸ್ಟ್ ಇಲ್ಲಿ ಪಂಚಮುಖಿ ದೇವಸ್ಥಾನಕ್ಕೆ ಎಲ್ರು ಬಂದೇ ಬರ್ತಾರೆ. ಹಾಗೆ ಇಲ್ಲಿ ಒಳಗಡೆನು ಕ್ಯಾಮ್ರಾ ಅಲಾವ್ ಇರ್ಲಿಲ್ಲ. ನಾವೆಲ್ಲ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ಆಚೆ ಬಂದ್ಮೇಲೆ ಈಗ ಬಿಚ್ಚಾಲೆಗೆ ಹೋಗ್ಬೇಕು. ಅಲ್ಲಿ ತುಂಬಾ ಬಿಸಿಲು, ತುಂಬಾ ಸೆಕೆ ಇರೋದ್ರಿಂದ ಸ್ವಲ್ಪ ನೀರೆಲ್ಲ ತಗೊಳ್ಳೋಣ ಅಂತ ಅಲ್ಲೇ ಒಂಚೂರು ನೀರಿನ ಬಾಟಲ್ ತಗೊಳಕ್ ಹೋದ್ವಿ. ಇಲ್ಲಿ ಈ ಬದ್ನೆಕಾಯಿ ನೋಡಿ, ಇಡೀ ಬದ್ನೆಕಾಯ್ದು ಬೋಂಡ ಮಾಡ್ತಾ ಇದ್ರು. ನಮ್ ತಂಗಿಗೇನು ಇಷ್ಟ ಆಗಿ ತಗೋತಾ ಇದ್ಲು, ಆದ್ರೆ ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ನಾನ್ ಬೈದು ಕರ್ಕೊಂಬಂದೆ. ಅವಳು ಇನ್ನೂ 1 ಪ್ಲೇಟ್ ತಗೊಳ್ಳೋಣ ಅಂತ ಇದ್ಲು. ಬೇಡ ಸಾಕು ಬಾ ಅಂತ ಕರ್ಕೊಂಬಂದೆ, ಆದ್ರೆ ತುಂಬಾ ಚೆನ್ನಾಗಿತ್ತು ಅಂತ ಬೈತಾ ಇದ್ಲು. ನಾನು ಇನ್ನೊಂದ್ ಸ್ವಲ್ಪ ತಗೋತಾ ಇದ್ದೆ, ನೀನ್ ತಗೊಳಕ್ ಕೊಡ್ಲಿಲ್ಲ ಅಂತ. ಆದ್ರೆ ತುಂಬಾ ಚೆನ್ನಾಗಿದೆ. ಅಲ್ಲಿ ಯಾರಾದ್ರೂ ಹೋದ್ರೆ ಟೇಸ್ಟ್ ಮಾಡಿ. ಬಿಚ್ಚಾಲೆ ಹತ್ರ ಬಂದ್ವಿ. ಬಿಚ್ಚಾಲೆಯಲ್ಲಿ ಏನಿದೆ ಅಂದ್ರೆ ಏಕಶಿಲಾ ಬೃಂದಾವನ ಇದೆ, ಹಾಗೆ ಅಪ್ಪನ್ನಾಚಾರ್ಯರ ಮನೆ ಇದೆ. ಈ ಅಪ್ಪನ್ನಾಚಾರ್ಯರು ಯಾರು ಅಂತ ಅಂದ್ರೆ ರಾಘವೇಂದ್ರ ಸ್ವಾಮಿಯವರ ಅಪ್ಪಟ ಶಿಷ್ಯ, ಅಂದ್ರೆ ಪರಮ ಭಕ್ತರು ಅಂತ ಹೇಳ್ಬೋದು. ಅವರು ಯಾರು ಅಂದ್ರೆ ಈ ಉಜ್ಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಭಜಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಈ ಶ್ಲೋಕವನ್ನ ನಮಗೆಲ್ಲ ಕೊಟ್ಟಿರೋದು ಈ ಅಪ್ಪನ್ನಾಚಾರ್ಯರೇ. ಇಲ್ಲಿ ಅರ್ಚಕರೊಬ್ರು ಈ ಸ್ಥಳದ ಮಹತ್ವವನ್ನ ಹೇಳ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ. ಅವರ ಬೃಂದಾವನ ಪ್ರವೇಶಾಗಿನ ಮುಂಚೆ 13 ವರ್ಷ ಕಾಲ ರಾಘವೇಂದ್ರ ಸ್ವಾಮಿಗಳವರು ಇದೇ ಕ್ಷೇತ್ರದಲ್ಲಿ ಇದ್ದು ಅವರಲ್ಲಿ ಇರೋ ಕಾಲದಲ್ಲಿ ನಿಮ್ಗೆ ಎದುರುಗಡೆ ಬೃಂದಾವನ ಕಾಣಿಸ್ತಾನೆ ಎಲ್ಲರಿಗೂ. ಇದೇ ಸ್ಥಳದಲ್ಲಿ ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳವರು 13 ವರ್ಷ ಕಾಲ ರಾಯರಿಯಲ್ಲಿ ಜಪ ತಪ ಅನುಷ್ಠಾನ ಹೋಮ ಮತ್ತೆ ಹವನಗಳ ಮಾಡಿದಂತಹ ಸ್ಥಳ ಇದು. ರಾಘವೇಂದ್ರ ಸ್ವಾಮಿಗಳವರ ಜಪ ಮಾಡ್ತಿರುವಂತಹ ತಪಸ್ಸು ಮಾಡುತ್ತಿರುವಂತಹ ಕಟ್ಟೆ, ಜಪದ ಕಟ್ಟೆ ರಾಯರು ಅಂತ ಕರೆಯೋದು. ಪ್ಲೇಸ್ ಆಫ್ ಮೆಡಿಟೇಷನ್ ಪ್ಲೇಸ್. ರಾಘವೇಂದ್ರ ಸ್ವಾಮಿಗಳವರಿಗೆ ಪ್ರತಿನಿತ್ಯನೂ ಅವರಿಗೆ ಊಟ ಮಾಡುವ ಭೋಜನ ಮಾಡುವ ಸಮಯದಲ್ಲಿ ಅವರಿಗೆ ತುಂಬಾ ಇಷ್ಟವಾದ ಅವರ ಫೇವರೇಟ್ ಪದಾರ್ಥ ಬಂದು ಕಡ್ಲಿ ಬೇಳೆ ಚಟ್ನಿ ಮತ್ತೆ ಮಸ್ತಿ ಕಡುಬು ಅಂತ ಬರ್ತದೆ. ಮಸ್ತಿ ಕಡುಬು ಅಂದ್ರೆ ನೀವು ಹಬ್ಬದಲ್ಲಿ ಗಣೇಶ ಚತುರ್ಥಿ ಗಣಪತಿ ಹಬ್ಬ ಬಂದಾಗ ದೇವರ ನೈವೇದ್ಯಕ್ಕೆ ಊರಣದ ಕಡುಬು ಅಂತ ಮಾಡ್ತೀರಿ. ಊರಣದ ಕಡುಬು ಅಂದ್ರೆ ನೀವೆಲ್ಲ ಮೋದಕ ಅಂತ ಕರಿತೀರಿ. ಅದು ರಾಯರಿಗೆ ಇಷ್ಟವಾದ ಪದಾರ್ಥ.
ಇವಾಗ ನೀವು ನೋಡಬಹುದು 400 years ಬ್ಯಾಕ್ ರಾಯರಿಗೆ ಬಳಸ್ತಿರುವಂತಹ ಗ್ರೈನಿಂಗ್ ಸ್ಟೋನ್ ಅಂದ್ರೆ ವರಳ ಕಲ್ಲು ರೂಪಗುಂಡ ಇವಾಗೂ ಇದೆ. ಅಲ್ಲಿ ಮೇಲ್ಗಡೆ ಬರ್ತದೆ, ಹೋಗ್ತಾ ನೋಡ್ಕೊಂಡು ಹೋಗಿ. ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರು ಅಪ್ಪಣ್ಣಾಚಾರ್ಯವರ ಬೃಂದಾವನ ಅಲ್ಲ ಇದು. ರಾಯರ ಶಿಷ್ಯರ ಅಪ್ಪಣ್ಣಾಚಾರ್ಯವರ ಪ್ರತಿಷ್ಠಾಪನೆ ಮಾಡಿದಂತಹ ರಾಘವೇಂದ್ರ ಸ್ವಾಮಿಗಳವರ ಪ್ರಥಮ ಏಕಶಿಲಾ ಬೃಂದಾವನ. ಏಕಶಿಲಾ ಅಂದ್ರೆ ಒಂದೇ ಶಿಲೆಯಲ್ಲಿ ಬೃಂದಾವನ ಕಟ್ಟಿದ್ದು, ಪ್ರತಿಷ್ಠಾಪನೆ ಮಾಡಿದ್ದು. ರಾಘವೇಂದ್ರ ಸ್ವಾಮಿಗಳವರು ಅವರ ಶಿಷ್ಯರಿಗೆ ಅಪ್ಪಣ್ಣಾಚಾರ್ಯವರಿಗೆ ಜ್ಯೋತಿ ರೂಪದಿಂದ ದರ್ಶನ ಕೊಟ್ಟಿರುವಂತಹ ಫಸ್ಟ್ ಏಕಶಿಲಾ ಬೃಂದಾವನ. ಬೃಂದಾವನ ಚೆನ್ನಾಗಿ ನೋಡಿ, ಒಂದೇ ಶಿಲೆ ಕಾಣಿಸ್ತದೆ ಬೃಂದಾವನ. ಈ ಕ್ಷೇತ್ರದಲ್ಲಿ ಬಿಟ್ಟರೆ ನಿಮ್ಗೆಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲ ಮಂತ್ರಾಲಯಕ್ಕೆ ಹೋಗಿ ಬಂದ್ರ ಎಲ್ಲಾರು? ಮಂತ್ರಾಲಯದಲ್ಲಿ ಇರೋ ಬೃಂದಾವನಕ್ಕೂ ಇಲ್ಲಿ ಇರೋ ಬೃಂದಾವನಕ್ಕೂ ಏನು ವ್ಯತ್ಯಾಸ ಏನು ಅಂತಂದ್ರೆ, ರಾಘವೇಂದ್ರ ಸ್ವಾಮಿಗಳವರು ಇಲ್ಲಿಂದ ಹೋಗಿ ಅವರ ಸಜೀವವಾಗಿ ಬೃಂದಾವನ ಆಗ್ತಾರೆ. ಮಂತ್ರಾಲಯದಲ್ಲಿ ಇರೋ ಬೃಂದಾವನ ರಾಯರು ಜೀವಂತವಾಗಿ ಕೂತಿದ್ದು. ಮಂತ್ರಾಲಯದಲ್ಲಿ ಇರೋ ಬೃಂದಾವನಕ್ಕೆ ನೀವೆಲ್ಲ ಏನಂತ ಕರೀತೀರಿ? ಜೀವ ಸಮಾಧಿ. ರಾಯರು ಐಕ್ಯ ಆಗಿದ್ದು ಅಂತ ಏನೇನೋ ಕರೀತೀರಿ. ಯಾರು ಹಾಗೆ ಕರಿಬಾರದು, ಬಳಸಬಾರದು. ಮೂಲ ಬೃಂದಾವನ ಅಂತ ಕರಿಬೇಕು. ಏನಂತ ಕರಿಬೇಕು? ರಾಯರ ಬೃಂದಾವನ ಆಗ್ಬೇಕಾದ್ರೆ ನಾನು 700 ವರ್ಷ 700 years ನಾನು ಈ ಕಲಿಯುಗದಲ್ಲಿ ಸಜೀವವಾಗಿ ಇರ್ತೀನಿ ಅಂತ ಹೇಳಿ ಅವರು ಬೃಂದಾವನ ಆಗಿದ್ದು. ಮನೆ ವರ್ಷಕ್ಕೆ ಒಂದು ಸಲ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನ ಆಗಿದ್ದ ದಿವಸ ಬರ್ತದೆ. ರಾಘವೇಂದ್ರ ಸ್ವಾಮಿಗಳವರ ಆರಾಧನೆ ಆಗಸ್ಟ್ ತಿಂಗಳಲ್ಲಿ ಬರ್ತದೆ. ಮೊನ್ನೆ ಆಗಸ್ಟ್ ತಿಂಗಳಿಗೆ ರಾಯರ ಆರಾಧನೆ ಆಯ್ತು. ಎಷ್ಟನೇ ಆರಾಧನೆ ಅದು? ಮೊನ್ನೆ ಆಗಸ್ಟ್ ತಿಂಗಳಿಗೆ 354 ವರ್ಷ ಆಯ್ತು. 354 years ಆಯ್ತು. ಅವರಿಂದ 346 ವರ್ಷ ಜೀವಂತವಾಗಿರ್ತಾರೆ. ಹಾಗಾಗಿ ಎಲ್ಲರೂ ಮೂಲ ಬೃಂದಾವನ ಅಂತಾನೆ ಕರಿಬೇಕು. ಈ ಕ್ಷೇತ್ರದಲ್ಲಿ ಆ ಮೂಲ ಬೃಂದಾವನ ಆದ ಮೇಲೆ ಅವರ ಶಿಷ್ಯರ ಅಪ್ಪಣ್ಣಾಚಾರ್ಯವರು ರಾಘವೇಂದ್ರ ಸ್ವಾಮಿಗಳವರು ಅವರ ಅಪ್ಪಣ್ಣಾಚಾರ್ಯವರಿಗೆ ಹೇಳಿ ಅವರ ಕೈಯಲ್ಲಿ ಮಾಡಿಸಿಕೊಂಡಿರುವಂತಹ ಫಸ್ಟ್ ಏಕಶಿಲಾ ಬೃಂದಾವನ. ಮಂತ್ರಾಲಯದಲ್ಲಿ ಬೃಂದಾವನ ಆದ್ಮೇಲೆ ಇದೇ ಜಾಗದಲ್ಲಿ ಫಸ್ಟ್ ಬೃಂದಾವನ ಆಗಿದ್ದಂತಹ ಸ್ಥಳ. ನೀವು ಬಂದಿದಂತಹ ಈ ಜಾಗ ಮಾಮೂಲಿ ಕ್ಷೇತ್ರ ಅಲ್ಲ, ತುಂಬಾ ಜಾಗೃತವಾದ ಕ್ಷೇತ್ರ. ಇವಾಗ ಬೆಳಿಗ್ಗೆ ಮುಂಜಾನೆ 4 ಮತ್ತೆ 4:15 ಸುಮಾರು ರಾಘವೇಂದ್ರ ಸ್ವಾಮಿಗಳವರು ಮತ್ತೆ ಅಪ್ಪಣ್ಣಾಚಾರ್ಯವರ ಬಂದು ಇವಾಗ ಅವರು ಸ್ನಾನ ಮಾಡಿ ಹೋಗ್ತಿರುವಂತಹ ಪ್ರತೀತಿ ಇದೆ. ಕೆಲವೊಮ್ಮೆ ಅವರ ಅಜ್ಜಿಗಳ ಬಿದ್ದಿರುತ್ತವೆ. ಈಗಾಗಲೇ ಎಷ್ಟೋ ಜನ ನೋಡಿದ್ದಾರೆ. ಮಧ್ಯರಾತ್ರದಲ್ಲಿ ಮಂತ್ರಾಲಯ ಕ್ಷೇತ್ರ ಅಂತ ಒಂದು ಜ್ಯೋತಿ ರೂಪ ಈ ಬೃಂದಾವನ ಒಳಗಡೆ ಪ್ರವೇಶ ಆಗ್ತದೆ ಅಂತ. ಅಂದ್ರೆ ರಾಘವೇಂದ್ರ ಸ್ವಾಮಿಗಳವರ ಜ್ಯೋತಿ ರೂಪದಲ್ಲಿ ಇವಾಗ ಈ ಬಿಚ್ಚಾಲಿ ಕ್ಷೇತ್ರಕ್ಕೆ ಬರ್ತಾರೆ ಅಂತ. ಇವಾಗಿರೋರು ಬಂದು ಅಪ್ಪಣ್ಣಾಚಾರ್ಯವರ 6th generation ಅಂತ ಕರೀತಾರೆ. 6th ಅಂದ್ರೆ 6ನೇ ಜನರೇಷನ್ ಅಂತ. ಈ ಮಠ ಎಲ್ಲ ನೋಡ್ಕೊಂಬದಲ್ಲ ನಾವೇ. ಇಲ್ಲಿ ಪ್ರತಿನಿತ್ಯನು 1000, 2000, 3000 ಜನಕ್ಕೂ ಮೇಲೇನು ಬಂದಂತಹ ಭಕ್ತಾದಿಗಳ ಪರವಾಗಿ ನಾವು ಈ ಅನ್ನದಾನ ಸೇವಾ, ದಾಸೋಹ ಸೇವೆ ಅಂತ ಮಾಡಿಸ್ತಾ ಇದ್ದೇವೆ. ಈ ಕ್ಷೇತ್ರದಲ್ಲಿ ನೀವು ಎಷ್ಟೋ ದೂರದಿಂದ ಬಂದಿರ್ತಾರೆ. ಸುಮ್ಮನೆ ಬಂದಿರಲ್ಲ. ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಬೇಡಿಕೆ ಆಗ್ಲಿ, ಏನೋ ಒಂದು ಕಷ್ಟಗಳು, ಏನೋ ಒಂದು ಪ್ರಾಬ್ಲಮ್ಸ್ ಆಗ್ಲಿ, ಏನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ಬಂದಿರ್ತೀರಿ ರಾಯರ ಹತ್ರ ಕೇಳ್ಕೊಳ್ಳಿಕ್ಕೆ. ನನಗ್ ಗೊತ್ತಿಲ್ಲ, ನಾನು ಒಪ್ಕೊತೀನಿ. ಆದ್ರೆ ಮಹಾನುಭಾವರಾದ ಈ ಕಲಿಯುಗದಲ್ಲಿ ಕಲ್ಪವೃಕ್ಷ ಕಾಮಧೇನು ಶ್ರೀ ಗುರು ಸಾರ್ವಭೌಮ ರಾಘವೇಂದ್ರ ಸ್ವಾಮಿಗಳವರಿಗೆ ಖಂಡಿತ ಗೊತ್ತಿರ್ತದೆ. ಇದೇ ನೋಡಿ ಏಕಶಿಲಾ ಬೃಂದಾವನ. ಇಲ್ಲಿ ದರ್ಶನ ತಗೊಂಡು ನಾವು ಬಿಚ್ಚಾಲಮ್ಮನ ದೇವಸ್ಥಾನಕ್ಕೆ ದರ್ಶನ ತಗೊಳ್ಳೋಣ ಅಂತ ಬಂದ್ವಿ. ಬಿಚ್ಚಾಲಮ್ಮ ಅಂದ್ರೆ ಇದು ಗ್ರಾಮ ದೇವತೆ. ಬಿಚ್ಚಾಲೆ ಅನ್ನೋದು ಊರು. ಈ ಊರಿಗೆ ಗ್ರಾಮ ದೇವತೆಯಾಗಿ ಬಿಚ್ಚಾಲಮ್ಮ. ಮಂತ್ರಾಲಯಕ್ಕೆ ಬಂದವರೆಲ್ಲ ಖಂಡಿತ ಇಲ್ಲಿ ಬಂದೇ ಹೋಗ್ತಾರೆ. ಹಾಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ಅವರು ಇಲ್ಲಿ ಬಂದು ಹೋಗಿ. ಯಾಕಂದ್ರೆ ಇದನ್ನ 2ನೇ ಮಂತ್ರಾಲಯ ಅಂತಾರೆ. ಫಸ್ಟ್ ಅದು, ಸೆಕೆಂಡ್ ಇದು. ಯಾಕಂದ್ರೆ ರಾಯರು ಇಲ್ಲಿ 3 ವರ್ಷಗಳ ಕಾಲ ತಪಸ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಅಪ್ಪಣ್ಣಾಚಾರ್ಯರದ್ದು ಮನೆ ಇದೆ. ನಮಗ್ ಟೈಮ್ ಇರ್ಲಿಲ್ಲ ಹೋಗಕ್ಕೆ ಅಂತ. ನೀವ್ ಯಾರಾದ್ರೂ ಟೈಮ್ ಮಾಡ್ಕೊಂಡ್ ಬಂದ್ರೆ ಅಪ್ಪಣ್ಣಾಚಾರ್ಯರ ಮನೇನ ಒಂದ್ಸರಿ ನೋಡಿ ವಿಸಿಟ್ ಮಾಡಿ ಹೋಗಿ. ಅಲ್ಲಿ ತುಂಬಾ ಚೆನ್ನಾಗಿದೆ. ಹಾಗೆ ಇದು ಕೋಲ್ಡ್ ಪ್ರೆಸ್ ಕಬ್ಬಿನ ಹಾಲಿನ ಜ್ಯೂಸ್ ನೋಡಿ. ಈ ತರ ಎಲ್ಲಾದ್ರೂ ಸಿಕ್ಕರೆ ಇದ್ರಲ್ಲಿ ತೆಗ್ದಿರೋ ಜ್ಯೂಸ್ ನ ಒಂದ್ಸರಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ಮೊದಲು ಸಿಗ್ತಾ ಇತ್ತು, ಈಗ ಬರಲ್ಲ. ಹಾಗೆ ನಾವೆಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೊರಟ್ವಿ, ಬಳ್ಳಾರಿಗೆ ಹೊರಟ್ವಿ. ನಾನು ಯಾಕೆ ಟೈಮ್ ಇಲ್ಲ ಅಂತ ಅಂದೆ ಅಂದ್ರೆ, ನಾನು ನಮ್ ತಂಗಿ ಇವತ್ತೇ ನಾವು ರಿಟರ್ನ್ ನಮ್ಮ ಊರಿಗೆ ಹೊರಡ್ತಾ ಇದ್ವಿ. ಅವಳಿಗೆ 9:15 ಟ್ರೈನು, ನನ್ಗೆ 10:00 ಬಸ್ ಇರೋದ್ರಿಂದ ನಾವು ಬೇಗನೆ ಬರ್ಬೇಕಾಗಿತ್ತು ವಾಪಸ್. ಹಾಗಾಗಿ ನಾವು ಬಿಚ್ಚಾಲೆ ಬಿಟ್ಟಾಗ 4:45, 5 ಗಂಟೆ ಆಗಿತ್ತು. ನಾವು ಬಳ್ಳಾರಿ ರೀಚ್ ಆಗ್ಬೇಕಾದ್ರೆ 7 ಗಂಟೆ ಆಗ್ಬಿಡ್ತು. 7 ಕಾಲ ಆಯ್ತು. ಹಾಗೆ ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಇನ್ನೇನ್ ಲಗೇಜ್ ತಗೊಂಡ್ ಹೊರಡ್ಬೇಕಷ್ಟೇ. ನಮ್ ತಂಗಿ ಅಷ್ಟೇ ಟೈಮ್ ಇರೋದ್ರಿಂದ. ಆಮೇಲೆ ನಮ್ ತಂಗಿಗೆ ಡೈರೆಕ್ಟ್ ಬಳ್ಳಾರಿಯಿಂದ ಟ್ರೈನ್ ಇರ್ಲಿಲ್ಲ. ಅವಳು ಗುಂತ್ಕಲ್ಗೆ ಹೋಗ್ಬೇಕು. ಗುಂತ್ಕಲ್ಗೆ ಹೋಗಿ ಅಲ್ಲಿಂದ ಅವಳು ಮಹಾರಾಷ್ಟ್ರ ಟ್ರೈನ್ ಹಿಡಿಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ಅರ್ಜೆಂಟ್ ಆಗೇನೆ ಬಂದ್ವಿ. ಆದ್ರೆ ನಾವ್ ಅಂದ್ಕೊಂಡಿರೋ ತರ 3 ಪ್ಲೇಸ್ ನ ಕವರ್ ಮಾಡ್ಕೊಂಡ್ವಿ. ಮಂತ್ರಾಲಯ, ಪಂಚಮುಖಿ ಆಂಜನೇಯ, ಬಿಚ್ಚಾಲೆ. ಯಾರಾದ್ರೂ ಮಂತ್ರಾಲಯಕ್ಕೆ ಹೋದ್ರೆ ಈ 3 ಪ್ಲೇಸ್ ನಾನು ಹೋಗ್ ಬನ್ನಿ, ನಿಮ್ಗೆ ತುಂಬಾ ಒಳ್ಳೇದಾಗತ್ತೆ. ಹಾಗೆ ಮೃತಿಕಾ ಪ್ರಸಾದ್ನ ತರೋದ್ನಂತೂ ಮರಿಲೇಬೇಡಿ. ಮೃತಿಕಾ ಪ್ರಸಾದ್ನ ತಂದು ನಾನು ಮನೇಲಿ ಯಾವ ತರ ಇಟ್ಕೊಂಡಿದ್ದೀನಿ, ಯಾವ ತರ ಪೂಜೆ ಮಾಡ್ತೀನಿ ಅಂತ ಈಗ ಲಾಸ್ಟ್ ಅಲ್ಲಿ ತೋರಿಸ್ತೀನಿ. ಈಗ ಮನೆ ಹತ್ರ ಬಂದು ಇಳ್ಕೊಂಡ್ವಿ. ಬಂದ್ ಇಳ್ದಿದ್ದೆ ತಡ ಜಸ್ಟ್ ಫ್ರೆಶ್ ಅಪ್ ಆಗಿ ನಮ್ ತಂಗಿ ಲಗೇಜ್ ತಗೊಂಡು ಆಚೆ ಬಂದೇ ಬಿಟ್ಲು. ಯಾಕಂದ್ರೆ ಅವಳಿಗೆ ಟೈಮ್ ಆಗ್ತಾ ಇತ್ತು. ಬಳ್ಳಾರಿಯಿಂದ ಗುಂತ್ಕಲ್ಗೆ ಹೋಗ್ಬೇಕಾದ್ರೆ ಮತ್ತೆ 1 hour ಆಗುತ್ತೆ.
ಹಾಗೆ ಎಲ್ರಿಗೂ ಬಾಯ್ ಹೇಳ್ಬಿಟ್ಟು ಅವಳು ಹೊರಟೇ ಬಿಟ್ಲು. ಅವಳು ಹೊರಟಿದ ತಕ್ಷಣನೇ ನಾವು ಸ್ವಲ್ಪ ಎಲ್ಲ ಫ್ರೆಶ್ ಅಪ್ ಆಗಿ ಊಟ ಎಲ್ಲ ಮುಗಿಸ್ಕೊಂಡು, ನಮ್ಗೆ ಟ್ರೈನ್ ಸಿಗ್ಲಿಲ್ಲ, ಯಾಕಂದ್ರೆ ಟ್ರೈನ್ ರಿಸರ್ವೇಶನ್ ಆಗಿರ್ಲಿಲ್ಲ. ಅರ್ಜೆಂಟಾಗಿ ಅಂತೂ ಸಿಗಲ್ಲ ಅಂತ ನಾನು ಮೊದ್ಲೇ ಹೇಳಿದೆ. ಬಳ್ಳಾರಿಯಿಂದ ಬೆಂಗಳೂರಿಗೆ ಬಸ್ನ ಬುಕ್ ಮಾಡ್ಕೊಂಡು ನಾವು ನೈಟ್ ಬಿಟ್ಟು ಬೆಳಗ್ಗೆ ಬಂದ್ವಿ. ನಾನು ಬಂದ್ಮೇಲೆ ನೋಡಿ ಮನೆಯಲ್ಲಿ ಯಾವ ತರ ಇಟ್ಟಿದ್ದೀನಿ ಅಂತ. ಈ ತರ ಇರುತ್ತೆ ಮೃತ್ತಿಕಾ ಪ್ರಸಾದ ಅಂದ್ರೆ. ಈ ತರ ಪ್ಯಾಕೆಟ್ ಅಲ್ಲಿ ಕೊಟ್ಟಿರ್ತಾರೆ. 2 ಪ್ಯಾಕೆಟ್ ಬರುತ್ತೆ, ಒಂದು ಕವರ್ ಅಲ್ಲಿ 2 ಪ್ಯಾಕೆಟ್ ಬರುತ್ತೆ. ಈ ತರ ಪ್ಯಾಕೆಟ್ ಅಲ್ಲಿ ಇರುತ್ತೆ. ಇದಕ್ಕೆ ಸ್ವಲ್ಪ ಚಾರ್ಜ್ ಮಾಡ್ತಾರೆ, ಅಂದ್ರೆ 25 ರುಪೀಸ್ಗೆ ಪ್ಯಾಕೆಟ್ ಇರುತ್ತೆ, ಅಂದ್ರೆ 2 ಪ್ಯಾಕೆಟ್ ಇರುತ್ತೆ ಒಂದ್ರಲ್ಲಿ. ನಾನು ನಿಮ್ಗೆಲ್ಲ ಗೊತ್ತಾಗ್ಲಿ ಅಂತ ಈ ಬಟ್ಲಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಒಂದು ಸ್ಟೀಲ್ ಡಬ್ಬನೋ ಅಥವಾ ಒಂದು ಯಾವ್ದಾದ್ರು ಒಂದು ಒಳ್ಳೆ ಡಬ್ಬದಲ್ಲಿ ಹಾಕಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ದೇವ್ರ ಮುಂದೆ ದಿನಾ ಒಂದು ಗ್ಲಾಸಲ್ಲಿ ನೀರ್ ಇಟ್ಟಿರ್ತೀನಿ. ಆ ಗ್ಲಾಸ್ಗೆ ಒಂದು ಚಿಟಿಕೆ ಇದನ್ನ ಹಾಕ್ಬಿಟ್ಟು, ಈ ತರ ಇರುತ್ತೆ ನೋಡಿ ಮೃತ್ತಿಕಾ ಪ್ರಸಾದ ಅಂದ್ರೆ. ಇದನ್ನ ಒಂದು ಚಿಟಿಕೆ ಹಾಕ್ತೀನಿ. ಹಾಕ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಪೂಜೆ ಮಾಡ್ಬೇಕಾದ್ರೆ ಈ ಗ್ಲಾಸನ್ನ ತೆಗಿತೀನಲ್ಲ, ಆ ನೀರ್ನ ನಾನು ಕುಡಿತೀನಿ. ಅಥವಾ ಮನೇಲಿ ಎಲ್ರಿಗೂ ಹೇಳಿಬಿಟ್ಟಿದ್ದೀನಿ, ಒಳಗಡೆ ನಮಸ್ಕಾರ, ದೇವ್ರಿಗೆ ನಮಸ್ಕಾರ ಮಾಡಕ್ ಹೋದಾಗ ಎಲ್ರೂ ಸ್ವಲ್ಪ ಸ್ವಲ್ಪ ಆ ನೀರ್ನ ಕುಡೀರಿ ಅಂತ. ಅಂದ್ರೆ ನಮ್ಗೆ ಏನೇ ಕಾಯಿಲೆ ಇರ್ಲಿ ಅಥವಾ ನಮ್ಗೆ ಯಾರಾದ್ರೂ ದುಷ್ಟ ಕಣ್ಣು ಅಥವಾ ದೃಷ್ಟಿಯಾಗಿರುತ್ತೆ, ಅದೆಲ್ಲ ಹೊರಟೋಗುತ್ತೆ. ಒಟ್ನಲ್ಲಿ ಹೇಳ್ಬೇಕಂದ್ರೆ ತುಂಬಾ ಒಳ್ಳೇದಾಗುತ್ತೆ ಈ ಮೃತ್ತಿಕಾ ಪ್ರಸಾದದಿಂದ. ನೀವು ಮಂತ್ರಾಲಯಕ್ಕೆ ಹೋಗಿ ಈ ಮೃತ್ತಿಕಾ ಪ್ರಸಾದನ, ರಾಯರ ಆಶೀರ್ವಾದ ತಗೊಂಡು ಈ ಮೃತ್ತಿಕಾ ಪ್ರಸಾದನ ತಗೊಂಡು ಬನ್ನಿ. ಥ್ಯಾಂಕ್ ಯು. ಸಿ ಯು ಅಗೇನ್. ಬಾಯ್.